ಅಂತ ತಿಳ್ಕೊಳ್ಬೇಡಿ. ನನ್ನ ಊರು ಬಂದ್ಬಿಟ್ಟು ಇದೇ ಪಕ್ಕದಲ್ಲೇ ಹೊನ್ನಾವರ. ನನ್ನ ತಂದೆ ಊರು ಹೊನ್ನಾವರ, ನನ್ನ ತಾಯಿ ಊರು ಮಿರ್ಜಾನ. ನಾನು ಇಲ್ಲಿ ಅವಳೆ. ಆದರೆ ನಮಗೆ ಟ್ರಾನ್ಸ್ಫರ್ ಆಗ್ತಾ ಇತ್ತು, ಗೌರ್ಮೆಂಟ್ ಜಾಬ್ ಇರೋದ್ರಿಂದ ಟ್ರಾನ್ಸ್ಫರ್ ಆಗ್ತಾ ಇತ್ತು. ಹಾಗೆ ಸಿರ್ಸಿಯಲ್ಲಿ ಸೆಟ್ಲ್ ಆಗಿರೋದು. ನನ್ನ ಎಜುಕೇಷನ್ನು ಡಿಗ್ರಿ ಎಲ್ಲ ನಾನು ಬೆಂಗಳೂರಲ್ಲಿ ಮಾಡಿ ನಾನು ಮದುವೆ ಆಗಿರೋದು. ಬೆಂಗಳೂರಲ್ಲಿ ಆಗಿರೋದ್ರಿಂದ ನನ್ನ ಹೆಸರು ಸುಷ್ಮಾ ರಾಜಗೋಪಾಲ್ ರೆಡ್ಡಿ. ಇಲ್ಲ ಅಂದರೆ ನನ್ನ ಹೆಸರು ಸುಷ್ಮಾ ಆರ್ ಹೊನ್ನಾವರ್ ಅಂತ. ನಾನು ಹೊನ್ನಾವರದವಳು. ನಿಮಗೆಲ್ಲ ಚಿರಪರಿಚಿತ ಇಲ್ಲಿ ಗಂಡಸರಿಗೆ ಇರುತ್ತೆ ಅನಿಸುತ್ತೆ. ದೀಪಕ್ ಹೊನ್ನಾವರ್ ಅಂತ ಒಬ್ಬರು ಕಾಂಗ್ರೆಸ್ ಮುಖಂಡರಿದ್ರು. ಸಿರ್ಸಿಯಲ್ಲಿ 2013ರಲ್ಲಿ MLA ಎಲೆಕ್ಷನ್ ನಿಂತಿದ್ರು. ಅವ್ರ ತಂಗಿ ನಾನು. ಹಾಗೂ ಇದೇ ಹೊನ್ನಾವರ ಕ್ಷೇತ್ರದಲ್ಲಿ ನಾವೆಲ್ಲ ಚಿಕ್ಕವರಿರುವಾಗ MLA ಇದ್ರು, MM ಜಾಲಿ ಸತ್ಗಿ ಅಂತ ಹೇಳ್ಬಿಟ್ಟು. ಅವರ ತಂಗಿ ಮಗಳು ನಾನು, ಬೇರೆ ಯಾರು ಅಲ್ಲ. ಹಾಗಾಗಿ ನನಗೆ ಯಾವಾಗಲೂ ಊರಿನ ಮೇಲೆ ಆಸೆ ಜಾಸ್ತಿ. ಊರಿನ ಜನರನ್ನ ಜೊತೆಗೆ ಸೇರೋ ಅವಕಾಶ ನನಗೆ ಇವತ್ತು ಮಾಡಿಕೊಟ್ಟಿದ್ದಾರೆ. ನನಗೆ ನಿಮ್ಗೆಲ್ಲರಿಗೂ ನೋಡಿ ಖುಷಿಯಾಗಿದೆ. ಧನ್ಯವಾದಗಳು. ಚಿಕ್ಕ ಚಿಕ್ಕ ಮಕ್ಕಳನ್ನ ಎತ್ಕೊಂಡು ಬಂದಿದ್ದೀರಾ. ನಿಮ್ಗೆಲ್ಲರಿಗೂ ಮತ್ತು ಅಜ್ಜಿಯರು ಬಂದಿದ್ದಾರೆ, ಮತ್ತೆ ಚಿಕ್ಕ ಚಿಕ್ಕ ಮಕ್ಕಳು ಬಂದಿದ್ದಾರೆ. ಅವ್ರಿಗೆಲ್ಲ ನನ್ನ ವಂದನೆಗಳನ್ನ ಹೇಳುತ್ತಾ, ಈ ಆಟ ಮಾಡೋದು ಒಂದು ಸಂಘಟನೆಗೋಸ್ಕರ. ಎಲ್ಲರೂ ಸಂಘಟಿತವಾಗಿರ್ಬೇಕು, ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಇರಬೇಕು ಅನ್ನೋದ್ರಿಂದ ಈ ಆಟಗಳನ್ನ ಮಾಡಬೇಕಾಗುತ್ತೆ. ಆಟಗಳು ಮಾಡೋದು ಒಳ್ಳೆಯದು, ಆದರೆ ಗೆಲುವು ಸೋಲು ಒಬ್ರಿಗೇನೆ. ಗೆಲುವು ಒಬ್ರಿಗೆ ಸಿಗುತ್ತೆ. ಸೋತ್ರು ಅಂತ ಇದರಲ್ಲಿ ಬೇಜಾರು ಮಾಡ್ಕೊಳ್ಳೋವಂಥದ್ದು ಯಾವುದೂ ಇಲ್ಲ. ಗೆದ್ರು ಅಂತ ಹೇಳ್ಬಿಟ್ಟು ಬೀಗುವಂಥದ್ದು ಯಾವುದೂ ಇಲ್ಲ. ನನಗೆ ಗೊತ್ತು ಇದು ಸ್ಟಾರ್ಟ್ ಆಗೋದೇ 12 ಗಂಟೆ ಮೇಲೆ ಅಂತ. ಯಾಕಂದ್ರೆ ನಾನು ನೋಡಿದ್ದೀನಿ ಆಟಗಳನ್ನೆಲ್ಲ. ನೋಡಿರೋದ್ರಿಂದ ನಾನು ಹೇಳ್ತೀನಿ. ಆದ್ರೆ ನಾನು ಹೇಳೋದಷ್ಟೇ, ಆಟಗಾರರಲ್ಲಿ ಬೇಡ್ಕೊಳ್ಳೋದು ಇಷ್ಟೇ, ಯಾವತ್ತೂ ನನ್ನ ಸಹಾಯ ಕೇಳಿ ನಾನೇನು ಹಿಂಜರಿಕೊಳ್ಳಲ್ಲ. ನನ್ನ ಕೈಯಲ್ಲಿರೋ ಏನು ಸಹಾಯ ಆಗುತ್ತೆ ಆ ಸಹಾಯವನ್ನ ನಿಮ್ಮ ಜೊತೆಗೆ ನಿಂತು, ಒಂದು ಅಕ್ಕನಾಗಿ ನಿಂತು ನಿಮ್ಮನ್ನ ಸಹಾಯ ಮಾಡಲಿಕ್ಕೆ ಇದ್ದೇನೆ. ರಾಜಕೀಯ ಗಿರಿಕೆಯ ನನಗೆ ಬೇಕಾಗಿಲ್ಲ. ನಿಮ್ಮ ಜೊತೆ ನಿಮ್ಮ ಪ್ರೀತಿ ವಿಶ್ವಾಸ ಅದು ಮುಖ್ಯ. ಅದಾದ್ಮೇಲೆ ನೆಕ್ಸ್ಟ್ ನೋಡ್ಕೊಳ್ಳೋಣ. ನಿಮ್ಮೆಲ್ಲರ ಪ್ರೀತಿ ಇದ್ರೆ ಏನು ಆಗ್ಬೋದು ಮುಂದಿನ ದಿನಗಳಲ್ಲಿ ಅದು ಗೊತ್ತಿಲ್ಲ. ಹಣೆ ಬರ ಚೆನ್ನಾಗಿದ್ರೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ನಾನು ದೇವ್ರ ನಂಬಿ ಬದುಕಿದವಳು. ಹಾಗಾಗಿ ಅದೆಲ್ಲ ನೆಕ್ಸ್ಟು. ಇವಾಗ ನಿಮ್ಮ ಆಟಗಳನ್ನ ಚೆನ್ನಾಗಿ ಆಡಿ, ಮತ್ತೆ ಯಾವುದೇ ರೀತಿ ತಂಟೆ ತಕರಾರುಗಳನ್ನ ಮಾಡ್ಕೊಳ್ತೀರಾ. ಯಾರು ಈ ಸಂಘಟನೆ ಮಾಡಿ ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡಿ ಆಟಗಳನ್ನ ಆಡಿಸ್ಲಿಕ್ಕೆ, ಮತ್ತೆ ಅದಕ್ಕೆ ಬಹುಮಾನ ಇರುತ್ತೆ, ಅದಕ್ಕೆಲ್ಲ ಇಷ್ಟೊಂದು ಕಷ್ಟ ಇರುತ್ತೆ, ಖರ್ಚಿರುತ್ತೆ. ಆ ಖರ್ಚನ್ನೆಲ್ಲ ವೇಸ್ಟ್ ಆಗ್ದಿರಾ ನಿಮ್ಮ ಪ್ರೀತಿ ವಿಶ್ವಾಸದಿಂದ ಇದನ್ನ ಪಂದ್ಯಾವಳಿಗಳನ್ನ ನಡೆಸ್ಕೊಂಡು ಒಳ್ಳೆ ರೀತಿಯಲ್ಲಿ ಪಂದ್ಯಾವಳಿಗಳನ್ನ ಆಟ ಆಡಿಕೊಂಡು ನೀವು ಈ ಆಟವನ್ನ ಸುಖಕರವಾಗಿ ಮುಗಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮುಂದಿನ ದಿನಗಳಲ್ಲಿ ಮತ್ತೂ ನಿಮ್ಮನ್ನ ಭೇಟಿ ಆಗ್ತೀನಿ, ಬರ್ತೀನಿ. ಇನ್ನು ಹೆಣ್ಮಕ್ಳನ್ನೆಲ್ಲ ನೋಡಿದ್ರೆ ತುಂಬಾ ಖುಷಿ. ನಾನು ಹೆಣ್ಮಕ್ಳ ಬೆಂಬಲಿಗೆ. ಹಾಗಂತ ಗಂಡ್ಮಕ್ಳನ್ನ ದೂರ ಮಾಡೋದು ಅಂತಲ್ಲ. ನಂಗೆ ಹೆಣ್ಮಕ್ಳು ಅಂದ್ರೆ ಸ್ವಲ್ಪ ಇಷ್ಟ ಜಾಸ್ತಿ. ಯಾಕಂದ್ರೆ ಕಷ್ಟಪಡೋರೆಲ್ಲ ಹೆಣ್ಮಕ್ಳೇ. ಗಂಡ್ಮಕ್ಳು ಕಷ್ಟಪಡ್ತಾರೆ, ಬಟ್ ಹೆಣ್ಮಕ್ಳಿಗೆ ಜಾಸ್ತಿ ಕಷ್ಟ. ಹಾಗಾಗಿ ನೀವೆಲ್ಲ ಇನ್ನೊಂದ್ಸಲ ನಿಮ್ಮ ಜೊತೆಗೆ ಬಂದು ಮತ್ತೆ ಅವ್ರ ಮುಖಾಂತರನೇ ಬಂದು ನಿಮ್ಮನ್ನೆಲ್ಲ ಸಿಗ್ತೀನಿ. ನಿಮ್ಮ ಪ್ರೀತಿ ವಿಶ್ವಾಸ, ನಿಮ್ಮೆಲ್ಲರ ಹಿರಿಯರ ಆಶೀರ್ವಾದ ನನ್ನ ಮೇಲೆ ಇರಲಿ. ನೋಡೋಣ, ಮುಂದಿನ ದಿನಗಳಲ್ಲಿ ನೋಡೋಣ ಅಂತ ಹೇಳಿಬಿಟ್ಟು ನನಗೆ ಇಲ್ಲಿ ಕರೆದು ನಿಮ್ಮನ್ನೆಲ್ಲ ಮಾತಾಡ್ಸೋದಕ್ಕೆ ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದೆ ಎಲ್ಲರಿಗೂ. ಯಾಕಂದರೆ ನನಗಿವಾಗ ಹೊಸದಿದು, ಎಲ್ಲರನ್ನೂ ಗುರ್ತ ಹಿಡಿಯೋಕ್ಕೂ ಆಗಲ್ಲ. ಸ್ಟೇಜ್ ಮೇಲಲ್ಲಿ ಇರೋರೇ ಕೆಲವು ಗುರ್ತಗಳಿರಲ್ಲ. ಹಾಗಾಗಿ ಇನ್ನೊಂದು ದಿನ ಇದೇ ರೀತಿ ನನ್ನನ್ನು ಕರೆದು ನಿಮ್ಮೆಲ್ಲರ ಪರಿಚಯ ಮಾಡಿಸ್ಕೊಳ್ತೀನಿ. ರಾತ್ರಿ ಬೇಡ, ಡೇಯಲ್ಲಿ ಬಂದು ಪರಿಚಯ ಮಾಡ್ಕೊಳ್ತೀನಿ. ಮತ್ತು ನಿಮ್ಮದು ಯಾವುದೇ ಸಣ್ಣ ಪುಟ್ಟ ಕಷ್ಟಗಳು ಇಲ್ಲಾದರೆ ಬೇರೆ ಏನಾದರೂ ನಿಮ್ಮ ಅವಶ್ಯಕತೆಗಳು ಏನಾದರೂ ಇದ್ದರೆ ಊರಲ್ಲಿ, ಅದನ್ನು ನಮ್ಮದೇ ಆದ ಒಂದು ಟೀಮ್ ಮಾಡ್ಕೊಂಡಿದ್ವಿ. ಆ ಟೀಮ್ ಅವರಿಗೆ ಹೇಳಿದರೆ ನಾವು ನಮ್ಮ ಕೈಲಾದ, ಯಾಕಂದರೆ ನಮ್ಮದು ಕಾಂಗ್ರೆಸ್ ಗೌರ್ಮೆಂಟ್ ಇರೋದ್ರಿಂದ ನಮ್ಮ ಕೈಲಾಗಿರೋದು ಸಣ್ಣ ಪುಟ್ಟ ಸಹಾಯಗಳನ್ನ ನಾವು ನಿಮ್ಗೆ ಮಾಡಲಿಕ್ಕೆ ಧೈರ್ಯವಾಗಿ ಮುಂದೆ ಬರ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ನಿಮ್ಮನ್ನೆಲ್ಲರನ್ನು ವಂದಿಸಿ ಈ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.